ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ರವರು ಈ ವಾರ ಎಲ್ರಿಗೂ ಜೋಡಿ ಟಾಸ್ಕ್ ಕೊಟ್ಟಿದ್ದು ಮನೆಯ ಸದಸ್ಯರು ಅವರ ಜೋಡಿಗಳನ್ನು ಅವರವರೇ ಆರಿಸಿಕೊಂಡಿದ್ದಾರೆ. ನಿಜವಾಗಿಯೂ ಹೇಳಬೇಕೆಂದರೆ ಜನಗಳು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದರೋ ಅದೇ ರೀತಿ ಎಲ್ಲ ಜೋಡಿಗಳು ಆಗಿದ್ದಾರೆ. ನಿಜವಾಗಿಯೂ ಬೇಜಾರಾಗಿದ್ದೇನೆಂದರೆ ಧ್ರುವಂತ್ಗೆ ಯಾರು ಜೋಡಿಯಾಗದೇ ಇರುವುದು. ಈಗ ಬಿಗ್ ಬಾಸ್ ರವರು ಈ ಜೋಡಿಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅದೇ ಬಾಲ್ ಟಾಸ್ಕ್. ತಮ್ಮ ಎರಡೂ ಕಾಲ್ಗಳಿಗೆ ಹಗ್ಗವನ್ನು ಕಟ್ಟಿಕೊಳ್ಳಬೇಕು. ಇಬ್ಬರು ಜೊತೆಯಾಗಿಯೇ ಓಡಿ ಆ ಬಾಲ್ ಅನ್ನು ಕಲೆಕ್ಟ್ ಮಾಡಬೇಕು. ಮೊದಲಿಗೆ ಧ್ರುವಂತ್ ರವರು ಮೊದಲನೇ ರೌಂಡ್ನಲ್ಲಿ 5 ಬಾಲ್ಗಳನ್ನು ಚೌಕಟ್ಟಿನಲ್ಲಿ ಇಡ್ತಾರೆ. ಎಲ್ಲ ಜೋಡಿಗಳು ಬಂದು ಬಾಲನ್ನು ಆರಿಸಿಕೊಳ್ಳುತ್ತಾರೆ. ಆದರೆ ಮೊದಲ ರೌಂಡ್ನಲ್ಲಿ ರಕ್ಷಿತಾ ಹಾಗೂ ಮಾಳು 2 ಬಾಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಅದೇ ರೀತಿ ಅಶ್ವಿನಿ ಹಾಗೂ ರಘುರವರು 1 ಬಾಲ್ ಕಲೆಕ್ಟ್ ಮಾಡ್ತಾರೆ. ಗಿಲ್ಲಿ ಹಾಗೂ ಕಾವ್ಯ ಕೂಡ 1 ಬಾಲ್ ಕಲೆಕ್ಟ್ ಮಾಡ್ತಾರೆ. ಇನ್ನೊಂದು ಬಾಲ್ ಫೌಲ್ ಆಗುತ್ತೆ. ಅದು ಯಾಕೆಂದರೆ ರಾಶಿಕಾ ಮತ್ತೆ ಸೂರಜ್ ರವರು ಬಾಲ್ ಎತ್ತಿಕೊಂಡು ಬರುತ್ತಿರ್ತಾರೆ. ಆದರೆ ರಜತ್ ಹಾಗೂ ಚೈತ್ರಾಗೆ ಯಾವುದೇ ಬಾಲ್ ಸಿಕ್ಕಿರುವುದಿಲ್ಲ. ಅವರನ್ನು ಹಿಡಿದುಕೊಂಡು ಅವರು ಬಾಲ್ ಕಿತ್ತಿಕೊಳ್ಳಲು ಹೋಗ್ತಾರೆ. ಆದರೆ ಅಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಅದೇ ರೀತಿ ಬಜರ್ ಕೂಡ ಹೊಡೆಯುತ್ತೆ ಟೈಮ್ ಮುಗಿಯುತ್ತೆ ಅಂತ. ಅದರಿಂದ ಇಬ್ಬರಿಗೂ ಆ ಬಾಲ್ ಸಿಗುವುದಿಲ್ಲ. ಇಲ್ಲಿ ರಾಶಿಕಾ ಸೂರಜ್ 0 ಬಾಲ್, ಹಾಗೆ ರಜತ್ ಮತ್ತು ಚೈತ್ರ ಕೂಡ 0 ಬಾಲ್, ಹಾಗೆ ಅಭಿಷೇಕ್ ಮತ್ತು ಸ್ಪಂದನ ಕೂಡ 0 ಬಾಲ್. ಈ ಮೊದಲನೇ ರೌಂಡ್ನಲ್ಲಿ ಒಟ್ಟು 5 ಬಾಲನ್ನು ಚೌಕಟ್ಟಿನಲ್ಲಿ ಇಟ್ಟಿರ್ತಾರೆ. 5 ಬಾಲ್ನಲ್ಲಿ 1 ಬಾಲ್ ಫೌಲ್ ಆಗುತ್ತೆ. ಇನ್ನು ಎರಡನೇ ರೌಂಡ್ನಲ್ಲಿ ಒಟ್ಟು 8 ಬಾಲನ್ನು ಚೌಕಟ್ಟಿನಲ್ಲಿ ಇಟ್ಟಿರ್ತಾರೆ. ಬಜಾರ್ ಆಗುತ್ತೆ. ಎಲ್ಲ ಜೋಡಿಗಳು ಹೋಗಿ ಬಾಲ್ ತೆಗೆದುಕೊಳ್ಳಲು ಹೋಗ್ತಾರೆ. ಗಿಲ್ಲಿ ಹಾಗೂ ಕಾವ್ಯ 2 ಬಾಲ್ ಎತ್ಕೊಂಡು ಫಾಸ್ಟ್ ಆಗಿ ಬಂದ್ಬಿಡ್ತಾರೆ. ರಕ್ಷಿತಾ ಹಾಗೂ ಮಾಳು 3 ಬಾಲ್ ಎತ್ಕೊಂಡಿರ್ತಾರೆ. ಆದರೆ 3 ಬಾಲಲ್ಲಿ ಎತ್ಕೊಂಡು ಬರಬೇಕಾದ್ರೆ ರಜತ್ ಹಾಗೂ ಚೈತ್ರ ಇಟ್ಕೊಳ್ಳೋಕೆ ಅವ್ರ ಹತ್ರ ಕಿತ್ಕೊಳ್ಳೋಕೆ ಅಂತ ಹೋಗ್ತಾರೆ. ಅಲ್ಲೇ 2 ಬಾಲ್ ಫೌಲ್ ಆಗೋಗುತ್ತೆ. ಅಂದರೆ ಆ 2 ಬಾಲ್ಗಳನ್ನು ಕೆಳಕ್ಕೆ ಎಸ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅವೆರಡು ಬಾಲ್ ಫೌಲ್ ಆಗುತ್ತೆ. ಇನ್ನು ರಾಶಿಕಾ ಹಾಗೂ ಸೂರಜ್ ಕೂಡ 2 ಬಾಲ್ ಎತ್ಕೊಂಡು ಬರ್ತಾರೆ. ಅಭಿಷೇಕ್ ಮತ್ತು ಸ್ಪಂದನ ಕೂಡ 1 ಬಾಲ್ ಎತ್ಕೊಂಡು ಬರ್ತಾರೆ. ಇಲ್ಲಿ 2 ಬಾಲ್ ಫೌಲ್ ಆಗುತ್ತೆ. ಈ 2 ಬಾಲ್ ಫೌಲ್ ಆಗಲು ಕಾರಣ ರಜತ್ ಹಾಗೂ ಚೈತ್ರರವರು. ರಕ್ಷಿತಾ ಅವರಿಂದ 2 ಬಾಲ್ಗಳನ್ನು ಕಸಿದುಕೊಳ್ಳಲು ಹೋಗ್ತಾರೆ. ಅವೆರಡು ಬಾಲ್ ಅವ್ರಿಗೂ ಸಿಗೋದಿಲ್ಲ. ಈಗ ಹಾಗೂ ರಕ್ಷಿತಾ ಹಾಗೂ ಮಾಳೂರವರಿಗೂ ಸಿಗೋದಿಲ್ಲ. ಈಗ ಒಟ್ಟು ಎಲ್ಲರ ಹತ್ರ ಗಿಲ್ಲಿ ಹಾಗೂ ಕಾವ್ಯ ಹತ್ರ 3 ಬಾಲ್ ಇದ್ರೆ ರಕ್ಷಿತಾ ಹಾಗೂ ಮಾಳು ಹತ್ರ 3 ಬಾಲ್ ಇದೆ. ಅಶ್ವಿನಿ ಹಾಗೂ ರಘುರ್ ಹತ್ರ 1 ಬಾಲ್ ಇದೆ. ರಾಶಿಕಾ ಹಾಗೂ ಸುರಾಜ್ ಹತ್ರ 2 ಬಾಲ್ ಇದೆ. ಸ್ಪಂದು ಹಾಗೂ ಅಭಿಯೂರ್ ಹತ್ರ 1 ಬಾಲ್ ಇದೆ. ಚೈತ್ರ ಹಾಗೂ ರಜತ್ ಹತ್ರ ಯಾವುದೇ ಬಾಲ್ ಇಲ್ಲ. ಅವರು 2 ರೌಂಡ್ನಲ್ಲೂ ಕೂಡ ಯಾವುದೇ ಬಾಲ್ ಕಲೆಕ್ಟ್ ಮಾಡಿಲ್ಲ. ಅವೆರಡು ಬಾಲು ಫೌಲ್ ಆಗಿಲ್ಲ ಅಂದಿದ್ರೆ ರಕ್ಷಿತಾ ಹಾಗೂ ಮಾಳೂರವರದು ಈ ರೌಂಡಲ್ಲಿ ಅವರಿಬ್ಬರು ಕೂಡ ಗೆದ್ದು ಬಿಡ್ತಿದ್ರು. ಇವೆರಡೇ ರೌಂಡ್ ಆಡ್ಸಿರೋದಂತ ನನಗನ್ನಿಸುತ್ತೆ. ಆದರೆ ಇಲ್ಲಿ ಗಿಲ್ಲಿ ಹಾಗೂ ಕಾವ್ಯ, ರಕ್ಷಿತಾ ಹಾಗೂ ಮಾಳೂರವರದು ಒಟ್ಟು 3 ಬಾಲ್ ಆಗಿರೋದ್ರಿಂದ 2 ರೌಂಡು ಸೇರಿ. ಬಟ್ ಇಲ್ಲಿ ಯಾವ ಥರ ನಿರ್ಧಾರ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಅಥವಾ ಇವರಿಬ್ಬರಿಗೆ ಬೇರೆ ಥರ ಟಾಸ್ಕ್ ಕೊಡ್ತಾರೆ, ಇನ್ನೊಂದು ರೌಂಡ್ ಕೊಡ್ತಾರಾ, ಅಥವಾ ಯಾರು ಫಾಸ್ಟಾಗಿ ಬಾಲ್ ಎತ್ಕೊಂಡು ಬಂದು ತಮ್ಮ ಚೌಕಟ್ಟಿನೊಳಗಡೆ ಹಾಕೊಂಡಿದಾರಲ್ಲ ಅವರನ್ನ ವಿನ್ ಮಾಡಿಸ್ತಾರ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಈ ಟಾಸ್ಕಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ನಂಗೆ ಆಲ್ರೆಡಿ ಗೊತ್ತಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ಇಲ್ಲಿ ವಿನ್ ಆಗಿ ಯಾವ ಜೋಡಿನ ಆಚೆ ಇಟ್ಟಿದ್ದಾರೆ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನು ಪ್ರತಿಯೊಂದು ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ.